ಎಸ್, ಅಸಲಿ ಆಟ ಆಲ್ರೆಡಿ ಶುರುವಾಗಿದೆ. ಹಾಗಾದ್ರೆ ಅಸಲಿ ಆಟದ ಹಿಂದಿನ ಹಿನ್ನೆಲೆಗಳನ್ನ ನಾವು ತೋರಿಸ್ತಾ ಇದೀವಿ. ಒಂದ್ ಕಡೆ ಆಲ್ರೆಡಿ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರುವಂತಹ ಸಿದ್ದರಾಮಯ್ಯ ಅವರು ಕೂಡ ಸಾಕಷ್ಟು ಅಸಮಾಧಾನವನ್ನ ಹೊಂದಿದ್ದಾರೆ. ಮತ್ತೊಂದು ಕಡೆ ಅವರ ಆಪ್ತರುಗಳೇ ಈಗಾಗಲೇ ಹೇಳ್ತಾ ಇದ್ದಾರೆ, ಒಂದ್ ಕಡೆ ಸಿಎಂ ಆಗಬೇಕು ಸಿದ್ದರಾಮಯ್ಯ ಅವರು ಅನ್ನೋದನ್ನ ಈಗಾಗಲೇ ಅವರ ಆಪ್ತರುಗಳು ಹೇಳ್ತಾ ಇದ್ದಾರೆ. ಶಾಸಕರಿಗೆ ₹1 ಕೂಡ ಕೊಟ್ಟಿಲ್ಲ, ಇಲ್ಲಿಯವರೆಗೂ ಕೂಡ ಕ್ಷೇತ್ರದಲ್ಲಿ ಯಾವುದೇ ಕೆಲಸವನ್ನ ಕೂಡ ನಡೆಸಿಕೊಳ್ಳೋದಕ್ಕೆ ಆಗ್ಲಿಲ್ಲ, ಕ್ಷೇತ್ರಗಳಲ್ಲಿ ಕೆಲಸವೇ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ನಾನು ಸಮಾಧಾನ ಮಾಡಬೇಕು ರೀ ನಮ್ಮ ಶಾಸಕರುಗಳನ್ನ, ಇಲ್ಲೇ ಇರಿ ಅಂತ ಹೇಗೆ ಹೇಳೋದು? ಹಾಗಾಗಿ ಶಾಸಕರನ್ನ ಸಮಾಧಾನ ಮಾಡೋದು ಕಷ್ಟ ಆಗತ್ತೆ, ಸಾಕಷ್ಟು ಸವಾಲಿನ ಕೆಲಸ ಕೂಡ ಇದು. ಹಾಗಾಗಿ ಎಷ್ಟು ದಿನ ಅಂತ ನಾನು ಸಮಾಧಾನ ಮಾಡ್ಕೊಂಡು ಅವರನ್ನ ಇರೋದಕ್ಕೆ ಸಾಧ್ಯ ಆಗತ್ತೆ? ಒಂದ್ ಕಡೆ ಅನುದಾನವೇ ಸಿಗ್ತಾ ಇಲ್ಲ, ಕೇವಲ ಜೆಡಿಎಸ್ ಸರ್ಕಾರ ಅನ್ನುವಂತಹ ಮನೋಭಾವನೆ ಮೂಡ್ತಾ ಇದೆ. ಹಾಗಾಗಿ ಸರ್ಕಾರ ಸೇಫ್ ಇಲ್ಲ ಅನ್ನೋದನ್ನ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸೊ ಇದು ಅಸಲಿ ಆಟ. ಯಾವ ರೀತಿಯಾಗಿ ಸಿದ್ದರಾಮಯ್ಯ ಅವರ ಮಾತಿನಿಂದ ರಾಹುಲ್ ಗಾಂಧಿ ಟೆನ್ಷನ್ ಆಗಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಎಸ್, ಇಷ್ಟೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ವಿ. ಹಾಗಾದ್ರೆ ಸಮನ್ವಯ ಸಮಿತಿ ಅಧ್ಯಕ್ಷರು ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರಗಳು ಕೂಡ ಬಹಳ ಕುತೂಹಲವನ್ನ ಕೆರಳಿಸಿದೆ. ಅವರ ಲೆಕ್ಕಾಚಾರಗಳು ಏನೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ದೋಸ್ತಿ ಸರ್ಕಾರದಿಂದ ಇಲ್ಲಿ ಯಾವುದೇ ಲಾಭ ಇಲ್ಲ, ಸಿದ್ದರಾಮಯ್ಯ ಅವರಿಗೆ ಯಾವುದೇ ಪ್ರಯೋಜನ ಇಲ್ಲ ಇಲ್ಲಿ. ಯಾಕಂದ್ರೆ ಆಲ್ಮೋಸ್ಟ್ ಕಳ್ಕೊಳ್ಳೋದೇ ಜಾಸ್ತಿ ಅನ್ನುವಂತ ಆಗಿದೆ. ಸರ್ಕಾರ ಉಳಿಬೇಕು ಅನ್ನೋದಾದ್ರೆ ಆಲ್ರೆಡಿ ನನ್ನ ಆಪ್ತರು ಏನ್ ಹೇಳ್ತಾ ಇದ್ದಾರೋ ಅದನ್ನ ಸತ್ಯ ಮಾಡ್ಲಿ, ನನ್ನನ್ನ ಸಿಎಂ ಮಾಡ್ಲಿ. ಯಾಕಂದ್ರೆ ಬಿಜೆಪಿಯ ಜೊತೆ ಜೆಡಿಎಸ್ ಹೋಗ್ಬೇಕಾಗತ್ತೆ. ಯಾಕಂದ್ರೆ ನಮ್ಮ ಶಾಸಕರು ಕೂಡ ಬಿಜೆಪಿಯ ಆಪರೇಷನ್ ಕಮಲಕ್ಕೆ ಒಳಗಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನನ್ನನ್ನ ಸಿಎಂ ಮಾಡ್ಲಿ ಅಥವಾ ಜೆಡಿಎಸ್ ಬಿಜೆಪಿ ಜೊತೆ ಹೋಗ್ಲಿ, ಆಪರೇಷನ್ ಮಾಡಿದ್ರು ಕೂಡ ಇಲ್ಲಿ ಯಾವುದೇ ಚಿಂತೆ ಇಲ್ಲ. ಬಿಜೆಪಿ ಸರ್ಕಾರ ಬಂದ್ರೆ ಅಟ್ಲೀಸ್ಟ್ ವಿಪಕ್ಷ ನಾಯಕನ ಸ್ಥಾನಕ್ಕಾದ್ರೂ ಪ್ರಯತ್ನವನ್ನ ಮಾಡಬಹುದು. ಇಲ್ಲದಿದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕಿಮ್ಮತ್ತಿಲ್ಲ. ಸರ್ಕಾರ ಪತನವಾದ್ರೆ ಮಧ್ಯಂತರ ಚುನಾವಣೆಗೂ ಕೂಡ ರೆಡಿ. ಇದು ಸಿದ್ದು ಲೆಕ್ಕಾಚಾರವನ್ನ ನಾವು ನೋಡ್ತಾ ಇದ್ದೀವಿ. ಯಾವ ಲೆಕ್ಕಾಚಾರಗಳು ಸಿದ್ದರಾಮಯ್ಯ ಅವರ ಒಂದು ತಲೆಯಲ್ಲಿ ಓಡ್ತಾ ಇದೆ, ಅವರ ಲೆಕ್ಕಾಚಾರಗಳು ಏನೇನು ಅನ್ನೋದನ್ನ ಕೂಡ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಸರ್ಕಾರ ಉಳಿಬೇಕು ಅನ್ನೋದಾದ್ರೆ ನನ್ನನ್ನೇ ಸಿಎಂ ಮಾಡ್ಲಿ, ಆಗ ಶಾಸಕರನ್ನ ನಾನು ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬಹುದು. ಯಾವಾಗ ಅನುದಾನ ಕೊಡ್ತಾ ಇಲ್ಲ, ಯಾವ ಕ್ಷೇತ್ರದಲ್ಲೂ ಕೂಡ ಕೆಲಸ ಆಗ್ತಾ ಇಲ್ಲ, ಶಾಸಕರು ಅಸಮಾಧಾನಗೊಂಡಿದ್ದಾರೆ, ಏನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಅವರನ್ನ ಸಮಾಧಾನ ಮಾಡುವಷ್ಟು ಮಾಡಾಗಿದೆ. ಈಗ ಯಾರು ಕೂಡ ಕೇಳುವಂತಹ ಒಂದು ಸಿದ್ಧತೆಯಲ್ಲಿ ಇಲ್ಲ. ಹಾಗಾದ್ರೆ ಏನ್ ಮಾಡಬಹುದು ಅನ್ನೋದಾದ್ರೆ ನನ್ನನ್ನ ಸಿಎಂ ಮಾಡ್ಲಿ ಅನ್ನೋದು ಸಿದ್ದರಾಮಯ್ಯ ಲೆಕ್ಕಾಚಾರ. ಮಧ್ಯಂತರ ಚುನಾವಣೆಗೂ ಕೂಡ ರೆಡಿ ಅಂದಿದ್ದಾರೆ ಸಿದ್ದರಾಮಯ್ಯ.